ಇಲ್ಲಿ ಜಾತಿಗೆ ಬೆಂಕಿ ಇಕ್ತಾ ಇದ್ದೀರಾ. ಯಲಹಂಕದಲ್ಲಿ ಹೋಗಿ ಜಾತಿಗೆ, ನಿಮ್ಮ ಜಾತಿಗೆ ನೀವು ಬೆಂಕಿ ಇಕ್ತಾ ಇದ್ದೀರಾ. ಇದು ಯಾವ ರೀತಿ ನಿಮಗೆ ಶೋಭೆ ತರೋದು? ನೀವೇ ಯೋಚನೆ ಮಾಡಿ. ಈಗಾಗಲೇ ನಿಮಗೆ ನಮ್ಮ ಚಿಕ್ಕಬಳ್ಳಾಪುರದ ಜನ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದಾರೆ. ಮೋದಿ ಒಂದು ವರ್ಚಸ್ ಮೇಲೆ ಏನು ಇತ್ತೀಚೆಗೆ ಕೆ ಸುಧಾಕರ್ ಅವರು ಡಾಕ್ಟರ್ ಮಂಜುನಾಥ್ ಅವರನ್ನು ಉದ್ದೇಶಿಸಿ ಒಂದು ಜಾತಿಗೆ ಶೀಲ್ಡ್ ಅಂತ ಅದನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದು ನಿಜವಾಗಲೂ ಖಂಡನೀಯ. ಯಾಕೆ ಅಂತ ಹೇಳಿದರೆ, ಜನಾಂಗದ ಒಬ್ಬ ಅಧ್ಯಕ್ಷರು ಅಷ್ಟೇ. ಅಧ್ಯಕ್ಷರು ಅಂದಮೇಲೆ ಒಂದೇ ಜನಾಂಗಕ್ಕೆ ಸೀಮಿತ ಅನ್ನೋದು ಬರೋದಿಲ್ಲ. ಯಾಕಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಇಡೀ ನಮ್ಮ ಚಿಕ್ಕಬಳ್ಳಾಪುರದ ಜನತೆಯನ್ನು, ಅವರು ಒಂದು ಶಾಸಕ ಸ್ಥಾನದ ಅಭ್ಯರ್ಥಿ ಆಗಿದ್ದಂಥವರು. ಅವರೇನು ಅಂದಿನ ದಿವಸಗಳಲ್ಲಿ ಸೋತಿದ್ದಾರೆ ಅನ್ನೋ ಕಾರಣಕ್ಕೆ ಆತನ ಮನಸ್ಸಿನಿಗೆ ಘಾಸಿ ಆಗೋ ರೀತಿಯಾಗಿ ಮಾತಾಡಿದ್ರು. ಖಂಡಿತ ಅದು ಖಂಡನೀಯ. ಡಾಕ್ಟರ್ ಕೆ ಸುಧಾಕರ್ ಅವರೇ, ನೀವು ಸೋತಿದ್ದೀರಾ, ನಿಮ್ಮ ಮನಸ್ಸಿಗೂ ಘಾಸಿ ಆಗಿರ್ತದೆ. ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ, ಅವೆಲ್ಲನೂ. ಆದರೆ ಇದೇ ಡಾಕ್ಟರ್ ಮಂಜುನಾಥ್ ಅವರು 2019ರಲ್ಲಿ ಅವರೊಬ್ಬರು ನಾಯಕರಾಗಿ ನಿಮ್ಮ ಹಿಂದೆ ಇದ್ದರು. ಆಗ ನೀವು ಗೆದ್ದಿರೋದು ಉದಾಹರಣೆ ಐತೆ. ಆಗ ಇವತ್ತು ಯಾರಿದ್ದಾರೆ ಪ್ರಬಲ 30,000 ಓಟ್ ತಗೊಂಡಿರೋರು ಅಂತ ತಾವು ಏನು ಹೇಳ್ತಾ ಇದ್ದೀರಾ? ಆಗ ನೀವು ಯಾಕಪ್ಪ ಮತ್ತೆ 22ರಲ್ಲಿ ಯಾಕೆ ನೀವು ಸೋತಿದ್ದು? ಸಾರಿ, 23ರಲ್ಲಿ ಯಾಕೆ ನೀವು ಸೋತಿದ್ದು? ಯಾಕೆ 23 ಅಲ್ಲಿಗೆ 30,000 ಓಟು ನಿಮಗೆ ಬದಲಾವಣೆ ಆಯಿತಾ? ಆ ಥರ ಬರೋದಿಲ್ಲ. ವ್ಯಕ್ತಿಗತ ಮೇಲೆ ಮತದಾರರು ತೀರ್ಮಾನ ಮಾಡ್ತಾರಷ್ಟೇ. ತಮಗೆ ಇಷ್ಟ ಬಂದಂಗೆ ಫ್ರಸ್ಟ್ರೇಷನ್ ಆಗಿ ತನ್ನ ಮಾತುಗಳನ್ನು ಉದ್ರೇಕ ರೀತಿಯಲ್ಲಿ ಮಾತಾಡ್ತೀರಾ. ಅದು ನಿಜವಾಗ್ಲೂ ನಿಮಗೆ ಶೋಭೆ ತರುವಂಥದ್ದಲ್ಲ. ಯಾಕಂದರೆ ಇಲ್ಲಿ ಜಾತಿಗೆ ಬೆಂಕಿ ಇಕ್ತಾ ಇದ್ದೀರಾ. ಯಲಹಂಕದಲ್ಲಿ ಹೋಗಿ ನಿಮ್ಮ ಜಾತಿಗೆ ನೀವು ಬೆಂಕಿ ಇಕ್ತಾ ಇದ್ದೀರಾ. ಇದು ಯಾವ ರೀತಿ ನಿಮಗೆ ಶೋಭೆ ತರೋದು? ನೀವೇ ಯೋಚನೆ ಮಾಡಿ. ಈಗಾಗಲೇ ನಿಮಗೆ ನಮ್ಮ ಚಿಕ್ಕಬಳ್ಳಾಪುರದ ಜನ ತಿರಸ್ಕಾರ ಮಾಡಿ ಆಚೆ ಕಳಿಸಿದ್ದಾರೆ. ಮೋದಿ ಒಂದು ವರ್ಚಸ್ ಮೇಲೆ MP ಆಗಿ ಆಯ್ಕೆ ಆಗಿದ್ದೀರಾ. ಮಾಡಿ, ಕೆಲಸ ಮಾಡಿ. ನಿಮ್ಮ ಕೊಡುಗೆ MP ಆದಮೇಲೆ ಚಿಕ್ಕಬಳ್ಳಾಪುರಕ್ಕೆ ಅದನ್ನು ಪ್ರಸ್ತಾವನೆ ಮಾಡಿ ಆ ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಿ. ಅದು ಬಿಟ್ಟುಬಿಟ್ಟು ಅವರಿಂದ ಎಷ್ಟಿದ್ದಾರೆ, ಇವರಿಂದ ಎಷ್ಟಿದ್ದಾರೆ, ಅಲ್ಲಿಗೆ ಬೆಂಕಿ ಹಾಕಿರೋದು ನೀವೇ ತಾನೇ. ಅದು ನೀವೇ ಒಪ್ಕೊಂಡಂಗಲ್ವಾ? ಯಾವ ರೀತಿ ನೀವು ಮಾತಾಡ್ತಾ ಇದ್ದೀರಾ? ಇವತ್ತು ನಿಮ್ಗೆ ಗೊತ್ತೋ ಇಲ್ವೋ, ಅವರ ಒಂದು ಜೀವನ ಪರ್ಯಂತ ಅವರ ಗಂಡ ಹೆಂಡತಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಅದು ಕೋಲಾರ ಜಿಲ್ಲೆ ಇರಬೇಕಾದ್ರೆ ಅವ್ರ ಸರ್ವಿಸ್ ಎಷ್ಟೋ ಐತೆ ಡಾಕ್ಟರ್ ಮಂಜುನಾಥ್ ಅವರು. ಅಷ್ಟು ಈಸಿ ಅಲ್ಲ. ರಾಜಕಾರಣ ಪಕ್ಕಕ್ಕೆ ಬಿಟ್ಬಿಡಿ. ಆತನ ಕೊಡುಗೆ ಅಪಾರವಾದದ್ದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಈಗಲೂ ಸರ್ವಿಸ್ ಮಾಡ್ತಾ ಇದ್ದಾರೆ ಆ ಮನುಷ್ಯ. 65-70 ವರ್ಷ ಆಗಿದ್ರೂ ಈಗಲೂ ಆ ಡಾಕ್ಟ್ರು ವೃತ್ತಿಗೆ ನ್ಯಾಯ ನೀಡ್ತಾ ಇದ್ದಾರೆ. ಕೋಟ್ಯಾನುಗಟ್ಟಲೆ ಸರ್ಕಾರ ಅವರ ಒಂದು ಡಾಕ್ಟ್ರು ಮಾಡಬೇಕಾದ್ರೆ ಬಂಡವಾಳ ಆಗ್ತಿರ್ತದೆ. ತಾನು ಇರೋವರೆಗೂ ಸೇವೆ ಮಾಡಬೇಕಂದ್ಬಿಟ್ಟು ಮಾಡ್ತಾ ಇದ್ದಾರೆ. ದಯವಿಟ್ಟು, ಯಾಕಂದರೆ ನೀವು ಡಾಕ್ಟ್ರ್ ಆಗಿದ್ದೀರಾ, ರಾಜಕಾರಣಕ್ಕೆ ಬಂದಿದ್ದೀರಾ, ಡಾಕ್ಟ್ರ್ ಸರ್ವಿಸ್ ಏನು ನೀವು ಮಾಡಿಲ್ಲ. ಎಲ್ಲಾದರೂ ಮಾಡಿರೋದಿದ್ದರೆ ಹೇಳಿ. ಯಾವುದಾದ್ರೂ ಒಂದು ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ನಾನು ಅಂಥ ರೋಗಿನ ನಾನು ಉಳಿಸಿದ್ದೀನಿ ಅನ್ನೋದು ಉದಾಹರಣೆ ಕೊಡಿ. ತಪ್ಪೇನಿಲ್ಲ. ಬಾಯಿ ಚಪ್ಪಲಿಕ್ಕೆ ಹೆಂಗೆ ಬೇಕೋ ಹಂಗೆ ಮಾತಾಡೋದು ಬಿಟ್ಬಿಡಿ. ಅಕಸ್ಮಾತು ನಾಳೆ ದಿವಸನೂ ಅಷ್ಟೇ ನೀವೇನಾದರೂ ಮಾತಾಡಬೇಕು ಅಂತಿದ್ರೆ ಬನ್ನಿ. ನಿಮ್ಮ ಸಾಧನೆಗಳೇನಾಯ್ತು ಆ ಪಟ್ಟಿ ತೊಗೊಂಬನ್ನಿ. MP ಆದಮೇಲೆ ನೀವು ಈ 2 ವರ್ಷದಲ್ಲಿ 3 ವರ್ಷದಲ್ಲಿ ನಾನೇನು ಇಂತಿಂತ ಮಾಡಿದ್ದೀನಿ ಚಿಕ್ಕಬಳ್ಳಾಪುರಕ್ಕೆ ನನ್ನ ಕೊಡುಗೆ ಅನ್ನೋದು ನೀವು ಕೊಡಿ. ಇಲ್ಲ, BJPನಲ್ಲಿ ನೀವು ಇದ್ದೀರಲ್ವಾ, ಆಗ ನೀವೇನು ಮಾಡಿದ್ದೀರಾ? ಮಿನಿಸ್ಟರ್ ಆಗಿದ್ದೀರಲ್ವಾ, ಆಗಿನ ಕೊಡುಗೆಯನ್ನು ತೋರಿಸಿ. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯನವ್ರು ಕೊಟ್ಟಂಥ ಸರ್ಕಾರ ಒಂದು ಇದರಲ್ಲಿ ನೀವೆಲ್ಲ ಮಾಡಿದ್ದೀರಾ. ಸಿದ್ದರಾಮಯ್ಯನವ್ರ ಕೊಡುಗೆ ಅದು. ಕಾಂಗ್ರೆಸ್ ಸರ್ಕಾರದ ಕೊಡುಗೆ